ಈಶಾನ್ಯ ಪದವೀಧರ ಚುನಾವಣೆ ಮತಪಟ್ಟಿಯಲ್ಲಿದ್ದ ಗೊಂದಲವನ್ನು ನಿವಾರಿಸಿದ ಚುನಾವಣಾಧಿಕಾರಿ ಕೃಷ್ಣ ಬಾಜ್ಪೇಯಿ ಅವರಿಗೆ ಜೆಡಿಎಸ್ ಮುಖಂಡರಾದ ಬಸವರಾಜ್ ಬೀರ್ಬಿಟ್ಟಿ ಅವರು ಧನ್ಯವಾದ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 2024ರ ಕರ್ನಾಟಕ ಈಶಾನ್ಯ ಪದವೀಧರ ಚುನಾವಣೆ ಮತದಾರರ ಪಟ್ಟಿಯಲ್ಲಿ ಗೊಂದಲಗಳು ಕಂಡುಬಂದಿದ್ವು. ಈ ಬಗ್ಗೆ ಹಲವರು ನನಗೆ ಕರೆ ಮಾಡಿ ತಿಳಿಸಿದ್ದಾಗ ಇತ್ತೀಚೆಗೆ ಚುನಾವಣಾ ಅಧಿಕಾರಿಗಳು ಕರೆದಿದ್ದ ಸಭೆಯಲ್ಲಿ ಈ ವಿಷಯವನ್ನ ನಾನು ಪ್ರಸ್ತಾಪಿಸಿದ್ದೆ. ಇದಕ್ಕೆ ಕೂಡಲೇ ಸ್ಪಂದಿಸಿದ ಚುನಾವಣಾಧಿಕಾರಿಗಳು ಸಮಸ್ಯೆಯನ್ನ ಸರಿಪಡಿಸಿದ್ದಾರೆ. ಇದೀಗ ಮತದಾರರು ಯಾವುದೇ ಗೊಂದಲವಿಲ್ಲದೆ ಮತದಾನ ಮಾಡಬಹುದು ಎಂದು ತಿಳಿಸಿದ್ದಾರೆ. ನಾನು ಕೂಡ ಸುಮಾರು 1 ವರ್ಷದಿಂದ ಸಾಹೇಬರು ಹೇಳಿದ ಹಾಗೆ ಇದು 2ನೇ ಬಾರಿ 2018ರ ಚುನಾವಣೆಯಲ್ಲಿಯೂ ಕೂಡ ನಾನು ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಅಭ್ಯರ್ಥಿ ಆಗಬೇಕಂತ ಹೇಳಿ ಆ ಸಂದರ್ಭದಾಗೂ ಓಡಾಡ್ದೆ. ಆ ಸಂದರ್ಭದಲ್ಲಿ ಪ್ರತಾಪ್ ರೆಡ್ಡಿ ಅವ್ರಿಗೆ ಟಿಕೆಟ್ ಕೊಟ್ಟು ನನಗೆ ಸಮಾಧಾನ ಪಡಿಸಿದ್ರು. ಇದು 2ನೇ ಬಾರಿಗೂ ಕೂಡ ನಾನು ಸುಮಾರು 1 ವರ್ಷದಿಂದ 7 ಜಿಲ್ಲೆಗಳನ್ನು ಸುತ್ತಾಡಿ ಬಹಳಷ್ಟು ಜನರ ಪದವೀಧರ ನೋಂದಣಿ ಮಾಡಿಸಿ ನಿಲ್ಲೇಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ತಿರುಗಿದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಅಲಯನ್ಸ್ ಆದ್ರೂ ಕೂಡ ನಾನು ನಿಮಗೆ ಮೋದಿಯವ್ರಿಗೆ ಹೇಳಿ ನಾನು ನಿಮಗೆ ಅಲಯನ್ಸ್ದಾಗ ನಾ ಟಿಕೆಟ್ ಕೊಡಿಸ್ತೀನಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಅವ್ರು ಹೇಳಿದಾಗ ಒಂದು ಒಳ್ಳೆಯ ವಿಚಾರ ಇಟ್ಟುಕೊಂಡು ನಾನು ಕೂಡ ಭಾಳ ಓಡಾಡ್ದೆ. ಆದ್ರೂ ಕೂಡ ಕೊನೆಯ ಹಂತದಲ್ಲಿ BJP ಅವರು ಹಠ ಹಿಡಿದು ಈ ಈಶಾನ್ಯ ಪದವೀಧರ ನಮಗೇ ಬೇಕು ಅಂಥೇಳಿ ಹಠ ಹಿಡಿದಾಗ ನಮ್ಮ ಜಾತ್ಯತೀತ ಜನತಾದಳದವರು ಸುಮ್ಮ ಕೊಡಬೇಕಾಯ್ತು. ಆವಾಗ ನನಗೆ ದೇವೇಗೌಡರು ಕರೆಸಿ, ಇಲ್ಲಪ್ಪ ಬಸವರಾಜ್, ಅದು ಏನೇ ಇರ್ಲಿಕ್ಕ ಸುಮ್ಮ ಕೊಡು, ನಾ ಎಲ್ಲ ಇದ್ದ ನಿನಗೆ ಹಿಂದಿರ್ತೀನಿ, ನೀನು ಸುಮ್ಮ ಕೊಡು, ಇದು ನಿನ್ನ ಟೈಮ್ ಅಲ್ಲ, ಇದು ನನ್ನ ಟೈಮ್ನು ಖರಾಬ್ ಅದ, ಸುಮ್ಮ ಕೊಡು ಅಂತಂದಾಗ ನಾ ಗಪ್ಪ ಕುಂತ. ಆದ್ರೂ ಕೂಡ ಪಕ್ಷ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಈ ಪಕ್ಷದಲ್ಲಿ ಉಳಿದು ಇವತ್ತಿನ ದಿವಸ ಇವತ್ತು ಅಲಯನ್ಸ್ ಆಗಿರ್ತಕ್ಕಂಥ BJPಗೆ ನಾವು ಬೆಂಬಲ ವ್ಯಕ್ತಪಡಿಸಿ ನಮ್ಮ ದೇವೇಗೌಡರು ಹೇಳಿದ್ರು, ಈ ರಾಜ್ಯದಲ್ಲಿ MP ಕೂಡ ಅಲಯನ್ಸ್ದಲ್ಲಿದೆ, ವಿಧಾನ ಪರಿಷತ್ ಚುನಾವಣೆಯೂ ಕೂಡ ಅಲಯನ್ಸ್ದಲ್ಲಿದೆ. 6 ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ 6 ಕ್ಷೇತ್ರಗಳಿಗೆ. ಅದರಲ್ಲಿ 2 ನಮ್ಮನ್ನು ಬಿಟ್ಟಿದ್ದಾರೆ, 4 ಕ್ಷೇತ್ರ ಅವರಾಗಿ ನಾವು ಬೆಂಬಲ ಕೊಡಬೇಕು, ತಾನೂ ಕೂಡ ಬೆಂಬಲ ಕೊಡಬೇಕಂತೇಳಿ ನನಗೆ ಅವ್ರು ಹೇಳಿದ ತಕ್ಷಣ ನಾನು ಪಕ್ಷದಲ್ಲಿ ಉಳಿದು ಇದೇ BJPಗೆ ನಾನು ಬೆಂಬಲ ಕೊಡ್ತಕ್ಕಂಥ ಒಂದು ಕಾರ್ಯ ಮಾಡ್ತಾಯಿದ್ದೀನಿ. ನನ್ನ ಆತ್ಮೀಯ ಮಿತ್ರರು ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ಆದರೆ ಇವತ್ತಿನ ಉದ್ದೇಶ, ಪತ್ರಿಕಾಗೋಷ್ಠಿ ಉದ್ದೇಶ ಏನಂತಂದ್ರೆ, ಈಶಾನ್ಯ ಪದವೀಧರ ಮತಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಗೊಂದಲ ಸರಿದೂಗಿಸಿದ ಬಗ್ಗೆ. ಈ ಚುನಾವಣೆ ನಿರ್ಧಾರ ಮೇ 1ನೇ ತಾರೀಕಿಗೆ ನೋಟಿಫಿಕೇಷನ್ ಆಯ್ತು ರೀ. ಆ ಸಂದರ್ಭದಲ್ಲಿ RC ಅವರು ಎಲ್ಲ ಪಕ್ಷದ ಪ್ರಮುಖರನ್ನು ಕರೆಸಿ RC ಆಫೀಸ್ನಲ್ಲಿ ಇಡೀ ವಿಭಾಗ ಮಟ್ಟದ ಈಶಾನ್ಯ ವಲಯದ ಎಲ್ಲ ಜಿಲ್ಲೆಗಳಿಗೆ ಕಾನ್ಫರೆನ್ಸ್ ಮುಖಾಂತರ ಒಂದು ಮೀಟಿಂಗ್ ಕರೆದರು. ಆ ಸಂದರ್ಭದಲ್ಲಿ ಚುನಾವಣೆ ಯಾವಾಗ ಸ್ಟಾರ್ಟ್ ಆಗಬೇಕು, 9ನೇ ತಾರೀಕಿಗೆ ನಾಮಿನೇಷನ್ ಹಾಕೋದು, 16ನೇ ತಾರೀಕಿನ ತನಕ ಕೊನೆ ದಿನಾಂಕ ಇರ್ತದೆ, 17ನೇ ತಾರೀಕಿಗೆ ಸ್ಕೂಟ್ನಿ, 20 ತಾರೀಕಿಗೆ ವಿಡ್ರಾ ಮಾಡ್ಕೋಬೇಕು. ಇದು ಇಂಥದ್ದೆಲ್ಲ 3ನೇ ತಾರೀಕಿಗೆ ಚುನಾವಣೆ ಇದೆ ಅಂತ ಎಲ್ಲ ವಿಷಯಗಳನ್ನು ತಿಳಿಸಿ, ನೀವು ಪಾರ್ಟಿ ಪಕ್ಷದ ಕಾರ್ಯಕರ್ತ ಪ್ರಮುಖರು ನಿಮ್ಮ ಸಲಹೆ ಏನಿದ್ದರೆ ನಮಗೆ ನಿಮ್ಮದು ಅನಿಸಿಕೆಗಳು ನಮಗೆ ತಿಳಿಸ್ರಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನನಗೊಂದು ಏನು ನೋವಿತ್ತಂದ್ರೆ, ಈ ಬಾರಿ ಚುನಾವಣಾ ಮತದಾರ ಪಟ್ಟಿ ಅಂತ ತಯಾರಾಗ್ಯದ ಪದವೀಧರದು, ಅದರಲ್ಲಿ ಅಡ್ರೆಸ್ಸೇ ಸರಿಯಾಗಿರಲ್ಲ. ಏನದ ಅಂತಂದ್ರೆ, ಉದಾಹರಣೆಗಾಗಿ ದೇವೇಗೌಡ ತೆಲ್ಲೂರ ಕಲಬುರಗಿ, ದೇವೇಂದ್ರ ಹಸ್ನಾಪುರ ಜಗತ್, ಹಿಂಗಿದ್ದಾಗ ನಾವು ಯಾರಿಗೆ ಲೆಟ್ರ್ ಹಾಕ್ಲಿಕ್ಕೆ ಬರ್ತದೆ? ಯಾರಿಗೆ ಒಬ್ಬರನ್ನೂ ಮುಟ್ಲಿಕ್ಕೆ ಆಗ್ತಾಯಿಲ್ಲ. ಪತ್ರಿಕಾಗೋಷ್ಠಿ ಮಾಡಿದಾಗ ಎಲ್ಲ ಪದವೀಧರರು ಪತ್ರಿಕೆ ಓದಿ ತಿಳ್ಕೊಬೇಕಾಗಿತ್ತು. ಅದು ಭೀ ಅಷ್ಟು ಸಾಧ್ಯ ಆಗಲ್ಲ. ಈ ವಿಚಾರ ನಾವು RC ಅವ್ರ ಮುಖಾಂತರ RC ಅವ್ರಿಗೆ ಹೇಳಿದಾಗ, ಸರ್ ನೀವು ತಮ್ಮ ಎಲ್ಲ ಪದವೀಧರ ಏನು ನೋಂದಣಿ ಮಾಡ್ಯಾರ ಅವ್ರ ಮೊಬೈಲ್ ನಂಬರೇ ನಮಗೆ ಕೊಡ್ರಿ, ಮೊಬೈಲ್ ನಾವು ಮುಖಾಂತರ ನಾವು ಅಭ್ಯರ್ಥಿ ಯಾರು ಆಗಬೇಕಿದೆ, ಇನ್ನೂ ಅಭ್ಯರ್ಥಿ ನಿರ್ಧಾರ ಆಗಿದ್ದಿಲ್ಲ. ಆ ಸಂದರ್ಭದಲ್ಲಿ ನಾವು ಫೋನಿನ ಮುಖಾಂತರ ಅವರಿಗೆಲ್ಲ ನಮ್ಮ ಬಗ್ಗೆ ಪರಿಚಯ ಮಾಡ್ಕೊಟ್ಟೆವು, ಓಟ್ ಹಾಕ್ಲಿಕ್ಕೆ ಹೇಳ್ತೀವಿ ಅಂಥೇಳಿ ಹೇಳಿದೆವು. ಇಲ್ಲ, ಫೋನು ಕೊಡೋಕ್ಕಾಗಲ್ಲ, ನಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಕೊಡಬೇಡ ಅಂತ ಹೇಳ್ಯಾರ ಅಂತೇಳಿ RC ಅವ್ರು ನಮಗೆ ಹೇಳಿದ್ರು. ಸರ್ ಹಾಗಾದಾಗ 15-20 ದಿವಸ ಎಲೆಕ್ಷನ್ ಇಲ್ಲೀಗ. ಆದರೆ ಈಗ ಮತದಾರಿಗೆ ಯಾವ ರೀತಿ ಮುಟ್ಟಬೇಕು? ಈಗ ಅಭ್ಯರ್ಥಿ ಆದವರು ಒಂದು ಲೆಟ್ರನ್ನೂ ಹಾಕೋಕ್ಕಾಗಲ್ಲ, ಒಂದು ಮಾತಾಡ್ಲಿಕ್ಕೂ ಆಗಲ್ಲ. ಚುನಾವಣೆ ನೀವು ಈ ರಾಜ್ಯದಲ್ಲಿ ಹೈಯೆಸ್ಟ್ ಮಾಡಿರ್ತಕ್ಕಂಥ ಒಂದು ಕೀರ್ತಿವಾನರಾಗಿದ್ದೀರಿ. 6 ಇವತ್ತು ಮತಕ್ಷೇತ್ರದಲ್ಲಿ ಇವತ್ತೇನು ಚುನಾವಣೆ ನಡೀತಾ ಇದೆ, ಈಶಾನ್ಯ ಮತದಾರರ ಕ್ಷೇತ್ರದಲ್ಲಿ 1,56,000 ಮತ ಮಾಡಿಸಿದಿರಿ. ಈ ಕೀರ್ತಿ ನಿಮಗದ. ನಾ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಿ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ಇಂಥ ಕೆಲಸ ನಾವು ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದಿರಿ, ಒಳ್ಳೆಯ ಕೆಲಸನೇ. ಆದರೆ ಈಗ ಚುನಾವಣೆ ನಡೆದಾಗ ನಮಗೆ 10-15% ಓಟ್ ಆದರೆ ನಮಗೆ ಏನು ಇದು ಆಗ್ತದೆ, ಬಹಳಷ್ಟು ನಮ್ಮ ಮರ್ಯಾದೆ ಕಡಿಮೆ ಆಗ್ತದೆ ಅಂದಾಗ ಅವರು ಒಂದು ಮಾತು ಹೇಳಿದ್ರು,
ಇಲ್ಲ ನೀವು ಅನ್ನೋದು ಸರಿಯಾಗದ, ನಿಮ್ಮ ಮಾತಿಗೆ ಅದು ಬೆಲೆ ಕೊಟ್ಟು ಏನು ಮಾಡ್ತೇವೆ ನಾವು ರಾಜ್ಯ ಚುನಾವಣಾ ಆಯೋಗ ತಿಳಿಸಿ QR ಕೋಡ್ ಬಳಸಿ ಪ್ರತಿಯೊಬ್ಬರೂ ಮತದಾನದ ಸಂಖ್ಯೆ, ಅವರ ಕ್ರಮ ಸಂಖ್ಯೆ ಮತ್ತು ಮತದಾನ ಯಾವ ರೀತಿ, ಉದಾಹರಣೆಗಾಗಿ ನಗರೇಶ್ವರದಲ್ಲೋ MPHS ಜೂನಿಯರ್ ಕಾಲೇಜ್ನಲ್ಲೋ ITI ಕಾಲೇಜ್ನಲ್ಲೋ ಇಂಥಲ್ಲಿ ಎಲ್ಲದಂಬದು ಅದರ ಕೇಂದ್ರನೂ ಕೂಡ ನಾವು ಮನೆ ಮುಟ್ಟಿಸ್ತೇವೆ ಅಂತಕ್ಕಂಥ ಮಾತು ಹೇಳಿ ಇವತ್ತಿನ ದಿವಸ ಈಗ ಯಾದಗಿರಿನೂ ಇವೆಲ್ಲ ಕಳಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಗೂ ಕಳಿಸ್ಯಾರ. ಗುಲ್ಬರ್ಗದಲ್ಲೂ ಕೂಡ ನಾಳೆಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾ ಪದವೀಧರಿಗೆ ಒಂದು ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ಪ್ರತಿಯೊಬ್ಬರದ್ದು ಒಂದು ನಿಲುವು ಅದ ರೀ. ಇವತ್ತು ಪ್ರತಿಯೊಬ್ಬರದ್ದು ವೋಟರ್ ಲಿಸ್ಟಾಗ ಹೆಸರು ಸಿಗ್ತಾ ಇಲ್ಲ. ಇವತ್ತು ನಮ್ಮ ಕೇಂದ್ರ ಎಲ್ಲಿ ಅಂತಿಲ್ಲ, ನಮ್ಮ ಸಂಖ್ಯೆ ಏನಂತ ಗೊತ್ತಿಲ್ಲ. ಇವತ್ತು ನನಗೆ ತೊಂದರೆ ಆಗಿದ್ದು, ನಾ ಭಾಳಷ್ಟು ಜನರಿಗೆಲ್ಲ ನೋಂದಣಿ ಮಾಡಿಸಿದ, ನನಗೆ ಫೋನ್ ಹೊಂಟವ್ರು. ಭಾಳಷ್ಟು ಜನ ಫೋನ್ ಮಾಡ್ಲಿಕ್ಕತ್ತಾರ. ನಾ ವೋಟರ್ ಲಿಸ್ಟ್ನಲ್ಲಿ ಹೆಸರು ನೋಡ್ಲಿಕ್ಕತ್ತಾರ, ಹೆಸರು ಒಂದು ಕಡೆ ಅದ, ಅದು ಬೂತ್ ಒಂದು ಕಡೆ ಸಂಖ್ಯೆನೇ ಸಿಗ್ತಾ ಇಲ್ಲ, ಅವ್ರ ಅಡ್ರೆಸ್ಸೇ ಬೇರೆ ಅದ. ಹಿಂಗಾಗಿ ಕನ್ಫ್ಯೂಸ್ ಆಗಿದ್ದು ಸಲ್ಯಾಕ RC ಅವರು ಒಂದು ನಿರ್ಣಯ ಮಾಡ್ಯಾರ. QR ಕೋಡ್ ಮುಖಾಂತರ ಇವತ್ತು ಏನು ಮಾಡ್ಯಾರ ಅಂದ್ರೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಕೇಸಿಂದ ಅವ್ರಿಗೆ ಮುಟ್ಟಿಸಿ ನಿಮ್ಮ ಕೇಂದ್ರ ಸಂಖ್ಯೆ ಯಾವುದು, ನಿಮ್ಮ ಸೀರಿಯಲ್ ನಂಬರ್ ಏನಂತ ಹೇಳಿ ಮುಟ್ಟಿಸ್ಲಿಕ್ಕತ್ತಾರ. ನಾಳೆ ನಡೆದು ಅದು ಪ್ರಾರಂಭ ಆಗ್ತದೆ. ಪತ್ರಿಕಾಗೋಷ್ಠಿ ಮುಖಾಂತರ ಈಶಾನ್ಯ ಪದವೀಧರ ಸಂಬಂಧಪಟ್ಟಂತೆ 7 ಜಿಲ್ಲಾ ಪದವೀಧರಿಗೆ ಒಂದು ಮನವಿ ಮಾಡ್ಕೋತೀನಿ. ಯಾವುದೇ ಗೊಂದಲಕ್ಕೆ ಒಳಗಾಗಬೇಡ್ರಿ. ಒಂದು ಒಳ್ಳೆಯ ಕಾರ್ಯ ನಮ್ಮ RC ಅವರು ನಡೆಸ್ಯಾರ. ಪ್ರತಿಯೊಬ್ಬ ಜಿಲ್ಲಾಧಿಕಾರಿನೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಮಾತು ಹೇಳಿ ಸುದ್ದಿಗೋಷ್ಠಿಯಲ್ಲಿ ದೇವೇಗೌಡ ತೆಲ್ಲೂರ್, ಮಲ್ಲಿಕಾರ್ಜುನ್, ದೇವೇಂದ್ರ ಹಸನಾಪುರ್, ಡಾಕ್ಟರ್ ಚಂದ್ರಶೇಖರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.